कोविड की वजह से अपनी जान गंवाने वालों के परिवार वालों को कर्नाटक हुकूमत की जानिब से 1 लाख रुपये और मरकज़ की जानिब से 50,000 रुपये यानी 1.5 लाख रुपये का मुआवजा देने का ऐलान किया गया था। इसी ज़िमन में कर्नाटक हुकूमत की जानिब से आज नेशनल कॉलेज मैदान में एक खुसूसी तकरीब मुनक्कद हुई, जिसमें इन तमाम परिवार वालों को चेक तकसीम किए गए। इस इजलास में वज़ीर आला बसवराज बोम्मई, वज़ीर आर अशोक, सोमन्ना के अलावा MLA ज़मीर अहमद खान के अलावा कई वज़रा MLA मौजूद रहे। इस इजलास में MLA ज़मीर अहमद खान ने अपने खिताब में वज़ीर आला बसवराज बोम्मई से गुजारिश की कि हुकूमत BPL कार्ड होल्डर वालों को 1 लाख रुपये और मरकज़ी हुकूमत 50,000 रुपये दे रही है, जबकि APL कार्ड होल्डर वालों को मरकज़ी हुकूमत की जानिब से तो 50,000 मिल रहे हैं, लेकिन रियासती हुकूमत इन्हें कुछ भी नहीं दे रही है। ज़मीर अहमद खान ने गुजारिश की कि APL कार्ड होल्डर वालों को भी कर्नाटक हुकूमत की जानिब से 1 लाख रुपये जारी करें, ताकि इन लोगों को भी 1.5 लाख रुपये का मुआवजा मिल सके। ನನ್ನ ಭಾವನೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರೆ ತಾವು ಭಾಳ ಒಳ್ಳೆಯ ಕೆಲಸನ ಮಾಡ್ತಾಯಿದ್ದೀರಾ. ಇವತ್ತೇನು ಕರೋನಾ ಮಹಾಮಾರಿಯಲ್ಲಿ ನಿಧನ ಹೊಂದಿರೋ ಕುಟುಂಬಕ್ಕೆ ಏನು ತಾವು 1 ಲಕ್ಷ ರೂಪಾಯಿ ಕೊಡ್ತಾಯಿದ್ದೀರಾ. ನಮ್ಮ ರಾಜ್ಯ ಸರ್ಕಾರದಿಂದ 1 ಲಕ್ಷ ಕೊಡ್ತಾಯಿದ್ದೀವಿ, ಕೇಂದ್ರ ಸರ್ಕಾರದಿಂದ 50,000, ಅಂದರೆ ಒಟ್ಟು 1.5 ಲಕ್ಷ ಕೊಡ್ತಾಯಿದ್ದೀವಿ. ಅಂದರೆ ನಮ್ಮ BPL ಕಾರ್ಡ್ಗೆ 1.5 ಲಕ್ಷ ಕೊಡ್ತಾಯಿದ್ದೀರಾ. APL ಕಾರ್ಡ್ ಅವ್ರಿಗೆ ಬರೀ 50,000 ಕೊಡ್ತಾಯಿದ್ದಾರೆ. ಕೇಂದ್ರ ಸರ್ಕಾರ ಅವರು 50,000 BPL ಕಾರ್ಡ್ಗೂ ಕೊಡ್ತವ್ರೆ, APL ಕಾರ್ಡ್ಗೂ 50,000 ಕೊಡ್ತಾರೆ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ಕೊಳ್ಳೋದು, APL ಕಾರ್ಡ್ ಅವರು ಪಾಪ ಬಡವರು ಇರ್ತಾರೆ, ಅವ್ರು BPL ಕಾರ್ಡ್ ಮಾಡ್ಕೊಂಡಿಲ್ಲ, ಅವ್ರಿಗೂ 1 ಲಕ್ಷ ರೂಪಾಯಿ ಕೊಟ್ಟರೆ ಒಳ್ಳೇದಂತ ನನ್ನ ಭಾವನೆ. ನಿಮ್ಮನ್ನ ಮನವಿ ಮಾಡ್ಕೊತೀನಿ. 1 ಲಕ್ಷ ಮಾಡಿದ್ರೆ ಭಾಳ ಒಳ್ಳೇದಂತ ನಿಮ್ಮ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊತೀನಿ. ಏನೀಗಂದರೆ ಕರೋನಾದಲ್ಲಿ ನಮಗೆಲ್ಲ ತೊಗೋತಾ ಇದ್ದಂಗೆ 2020-21 ಇದುವರೆಗೂ ನಾವು ಯಾರೂ ಇದುವರೆಗೂ ನೆಮ್ಮದಿ ಇಲ್ಲ. ಆ ಕರೋನಾ ಭಯ ಇನ್ನೂ ಹೋಗಲಿಲ್ಲ. ಈ ಕರೋನಾ ಏನು ಭಯ ಹೋಗ್ತಾ ಇದೆ ಅನಿಸ್ತಕ್ಕೆ ಇನ್ನು 3ನೇ ಅಲೆ ಏನೋ ಬರ್ತಾಯಿದೆ ಅಂತ ತಾವೇ ಇವಾಗ ಲಾಕ್ಡೌನನ್ನು ಮಾಡಿದ್ದೀರಾ. ಹಾಗಾಗಿ ಹಣ್ಣಲ್ಲಿ ನಾವು ಕೋಟ್ಯಾಂತರ ರೂಪಾಯಿ ಕೊಟ್ಟರು ಆ ವ್ಯಕ್ತಿಗಂತೂ ನಾವು ತೊಗೊಂಡು ಬರೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸರ್ಕಾರ ವತಿಯಿಂದ ಏನೋ ಒಂದು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ತಾವೇನು ಘೋಷಣೆ ಮಾಡಿ ಇವತ್ತು ಕೊಡ್ತಾಯಿದ್ದೀರಾ, ಅದು ಒಳ್ಳೆಯ ಕೆಲಸ ಅಂತ ನಾನು ನಿಮ್ಮನ್ನ ಧನ್ಯವಾದಗಳು ಸಲ್ಸಕ್ಕೆ ಬಯಸ್ತಾ ಇದ್ದೀನಿ. ज़मीर अहमद खान की गुजारिश पर वज़ीर आला बसवराज बोम्मई ने अपने खिताब में जवाब देते हुए कहा कि ज़मीर अहमद खान की गुजारिश पर वो ज़रूर गौर करेंगे और जल्द से जल्द कर्नाटक हुकूमत की जानिब से भी 1 लाख रुपये इन परिवार वालों को जारी करने की कोशिश की जाएगी। ಜಮೀರ್ ಅಹಮದ್ ಅವರು APL ಬಗ್ಗೆ ಮಾತನಾಡಿದ್ದಾರೆ. ಅದನ್ನು ಎಲ್ಲ ಮಾಹಿತಿಗಳನ್ನು ತರಿಸಿ ಹಣಕಾಸಿನ ಭಾರ ಎಷ್ಟಾಗ್ತದೆ ನೋಡಿಕೊಂಡು ಅದನ್ನು ಕೂಡ ಸಕಾರಾತ್ಮಕವಾಗಿ ನಾವು ಚಿಂತನೆಯನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ, ಕೇಂದ್ರ ಸರ್ಕಾರದ 50,000 ರೂಪಾಯಿ ಈಗಾಗಲೇ DBT ಮಾಡಿದ್ದೀವಿ ಸಂಪೂರ್ಣವಾಗಿ. ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಈಗಾಗಲೇ ವಿತರಣೆ ಬಹುತೇಕವಾಗಿ ಮುಗಿದಿದೆ. ಏನು ಕೆಲವು ವಿತರಣೆಗಳು ಉಳಿದಿದ್ದಾವೆ, ಮುಂದಿನ 8 ದಿವಸದಲ್ಲಿ ಅವು ಕೂಡ ನಾವು ಮಾಡ್ತಾಯಿದ್ದೇವೆ.